ಸಿಂಹರಾಶಿ, ನಿಮ್ಮ ಶಿಸ್ತು, ನಿಮ್ಮ ತತ್ವ ಸಿದ್ಧಾಂತಗಳನ್ನು ಬೇರೆಯವರು ವಿರೋಧ ಮಾಡ್ಬೋದು. ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ಸಮಾಜಕ್ಕೆ ಯಾವುದು ಒಳ್ಳೆಯದು, ನಿಮ್ಮಿಂದ ಸಮಾಜಕ್ಕೆ ಅಥವಾ ಬೇರೆಯವರಿಗೆ ಏನು ಹಾನಿಯಾಗೋದಿಲ್ಲ, ತೊಂದರೆ ಆಗೋದಿಲ್ಲ ಅಂತಾದರೆ ಅಂತಹ ಶಿಸ್ತನ್ನು ಯಾರು ಏನೇ ಮಾತಾಡಿದರೂ ಕೂಡ ನೀವು ಪರಿಪಾಲನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಪ್ರೇಮಿಗಳು ಪರಸ್ಪರವಾಗಿ ಅನುಮಾನದ ವಿಚಾರದಿಂದ ಬೇರೆ ಬೇರೆ ಆಗುವ ಸಾಧ್ಯತೆಗಳಿದೆ. ಒಬ್ಬರನ್ನು ನಂಬಲಿಕ್ಕೆ ಮತ್ತೊಬ್ಬರು ತಯಾರಿಲ್ಲ. ನೀನು ಹೇಳೋದೆಲ್ಲ ಸುಳ್ಳು, ನಿನ್ನ ಮಾತಿನ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದುಬಿಟ್ರೆ ದೂರ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಾಗಿ ಮನಸ್ಸಿಗೆ ಆತಂಕವನ್ನು ತಂದಿಡುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಯಾವ ಕೆಲಸದಲ್ಲಿ ನಿಮಗೆ ಪರಿಪೂರ್ಣವಾದಂತಹ ಮನಸ್ಸಿಲ್ಲವೋ ಅಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಿ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಕೆಲಸದ ಗುಣಮಟ್ಟವನ್ನು ಕಾಪಾಡೋದಕ್ಕೆ ನಿಮ್ಮ ಹತ್ರ ಆಗೋದಿಲ್ವೋ ಆವಾಗ ಆ ಕೆಲಸ ಮಾಡಿಯೂ ಕೂಡ ವ್ಯರ್ಥವಾಗುತ್ತೆ. ಮರ್ಯಾದೆಯೂ ಕೂಡ ಹೋಗ್ತಕ್ಕಂಥದ್ದಾಗತ್ತೆ. ಅವಮರ್ಯಾದೆಗೆ ಕಾರಣರಾಗ್ತೀರಿ. ಯಾವ ದಾಕ್ಷಿಣ್ಯಕ್ಕೂ ಕೂಡ ಒಳಗಾಗಬೇಡಿ. ದಾಕ್ಷಿಣ್ಯಕ್ಕೋಸ್ಕರ ಏನೋ ಒಪ್ಪಿಕೊಂಡು ಅದರಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ಅದನ್ನು ಮಾಡ್ತಕ್ಕಂಥದ್ದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಮಾನಸಿಕವಾಗಿ ಒಳ್ಳೆಯ ಸಂಕಲ್ಪವನ್ನು, ಒಳ್ಳೆಯ ಚಿಂತನೆಗಳನ್ನು ನಡೆಸಿ ಅದು ನಿಮಗೆ ಇಂದಲ್ಲ ನಾಳೆ ಒಳ್ಳೆಯ ಫಲವನ್ನು, ಒಳ್ಳೆಯ ಪರಿಸರವನ್ನು ತಂದು ಕೊಡ್ತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸ್ನೇಹಿತರ ಸಲಹೆ, ಅವರ ಮಾತು, ಅವರಿಂದ ಆಗ್ತಕ್ಕಂತಹ ಯಾವುದೋ ಒಂದು ಸಹಾಯ ನಿಮಗೆ ಅನುಕೂಲಕ್ಕೆ ಬರುತ್ತೆ, ಉಪಯೋಗಕ್ಕೆ ಬರುತ್ತೆ. ಅದನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಬೇಕು. ಯಾರು ಉಪಕಾರ ಮಾಡಿದ್ದಾರೆ ಅವರನ್ನು ಸ್ಮರಿಸ್ತಕ್ಕಂತಹ ಕೆಲಸ ನಿಮ್ಮಿಂದ ಆದರೆ ಅದು ಸಾರ್ಥಕವಾಗುತ್ತೆ. ಅವಿವಾಹಿತರಿಗೆ ಮದುವೆಯ ವಿಚಾರ ಮುನ್ನೆಲೆಗೆ ಬರಬಹುದು ಅಂತ ಶುಭ ಸುದ್ದಿ ನಿಮ್ಮನ್ನು ಮುಟ್ಟಬಹುದು ಅಂತಕ್ಕಂಥದ್ದು. ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ಮಾಡಬೇಕು. ಎಲ್ಲ ಸಂದರ್ಭದಲ್ಲೂ ಎಲ್ಲ ವಿಷಯಗಳು ಅಥವಾ ಎಲ್ಲ ವಿಚಾರಗಳು ಕೆಲಸಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಬುದ್ಧಿವಂತಿಕೆ ಕೆಲಸ ಮಾಡಬೇಕು. ಇನ್ನು ಕೆಲವು ಸಂದರ್ಭದಲ್ಲಿ ಕಾನೂನಾತ್ಮಕವಾದಂತಹ ವಿಚಾರಗಳು, ಕೆಲವು ಸಂದರ್ಭದಲ್ಲಿ ಹೊಂದಾಣಿಕೆ, ಕೆಲವು ಸಂದರ್ಭದಲ್ಲಿ ಬೇರೆಯವರ ಸಲಹೆ, ಸೂಚನೆ, ಮಾತುಗಳು ಇವೆಲ್ಲ ಉಪಯೋಗಕ್ಕೆ ಬರುವಂಥದ್ದಾಗುತ್ತೆ. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಯಶಸ್ಸನ್ನು ನೋಡ್ತೀರಿ. ಅದು ನಿಮ್ಮ ಅಭ್ಯುದಯಕ್ಕೆ, ಆರ್ಥಿಕವಾದಂತಹ ಅಭಿವೃದ್ಧಿಗೆ ಕಾರಣೀಭೂತವಾಗ್ತಕ್ಕಂಥದ್ದು. ಕಳೆದಂತಹ ಕೆಲವು ವಸ್ತು, ಹಣ, ಆಸ್ತಿ ಇದರಿಂದ ತುಂಬ ಬೇಸರವಾಗುತ್ತೆ. ಈಗಿನ ಪರಿಸ್ಥಿತಿ ಇದ್ದರೆ ನಾನು ಹಣವನ್ನು ಕಳ್ಕೊಳ್ತಾ ಇರಲಿಲ್ಲ, ಈಗಿನ ಪರಿಸ್ಥಿತಿ ಇದ್ದರೆ ದ್ರವ್ಯವನ್ನು ಕಳ್ಕೊಳ್ತಾ ಇರಲಿಲ್ಲ, ಈಗಿನ ಪರಿಸ್ಥಿತಿ ಇದ್ದರೆ ನನ್ನ ಆಸ್ತಿಯನ್ನು ಮಾರಾಟ ಮಾಡಿ ಅದನ್ನು ಕಳ್ಕೊಳ್ತಕ್ಕಂತಹ ಗೋಜಿಗೆ ಹೋಗ್ತಾ ಇರಲಿಲ್ಲ, ಅದನ್ನು ಹಾಗೆ ಉಳಿಸ್ಕೊಳ್ತಾ ಇದ್ದೆ ಎನ್ನುವಂತಹ ಮಾತನ್ನು ಆಡುವ ಸಂದರ್ಭ. ವಾಹನ ದುರಸ್ತಿಗೆ ಅಧಿಕವಾದಂತಹ ಹಣ ಖರ್ಚಾಗತ್ತೆ. ತುಂಬ ಬೇಸರವಾಗುತ್ತೆ. ನಮಗೆ ಯಾಕೆ ಬೇಕಾಗಿತ್ತು ಈ ವಾಹನದ ಒಂದು ಉಸಾಪುರಿ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಬೇಸರವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ದುರ್ಗಾರಾಧನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಸಾಂಸಾರಿಕವಾಗಿ ಯಾವುದೇ ರೀತಿಯ ವಾಗ್ಯುದ್ಧವನ್ನು ಮಾಡಲಿಕ್ಕೆ ಹೋಗಬೇಡಿ. ಮಾತಿಗೆ ಮಾತು ಬೆಳೆದು ಅನರ್ಥಕ್ಕೆ ಕಾರಣವಾಗಿ ಅದಿನ್ನೆಲ್ಲೋ ಕೋಪದಿಂದಲೋ ಅಥವಾ ಇನ್ಯಾವುದೋ ವಿಷಯದಿಂದಲೋ ಕೊನೆಗೊಳ್ಳುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ನಿಮ್ಮ ಪ್ರತಿಭೆ ಅದಕ್ಕೆ ವಿಶೇಷವಾದಂತಹ ಗೌರವ, ಪುರಸ್ಕಾರ ಖಂಡಿತವಾಗಿ ಸಿಕ್ಕುವಂಥದ್ದೇ. ಯಾಕೆ ಅಂತಂದರೆ ಅದರ ಹಿಂದೆ ಇರತಕ್ಕಂತಹ ಪರಿಶ್ರಮ ಬಹಳ ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳು ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತಕ್ಕಂತಹ ದಿವಸ ಇದು. ಅದನ್ನು ಬಿಟ್ಟು ನಿಮ್ಮ ಉದ್ದೇಶ ಏನಿದೆ, ಮೂಲ ಧ್ಯೇಯ ಏನಿದೆ ಅದರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕಬಹುದು. ಪ್ರಯತ್ನವನ್ನು ಮಾಡಿ. ನಿಮ್ಮ ಪ್ರಯತ್ನಕ್ಕೆ ಒಂದಿಷ್ಟಾದರೂ ಫಲ ಸಿಕ್ಕಿದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆ ಸಮಾಧಾನ ಸಿಕ್ಕಬೇಕಾದ್ರೆ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನವೇ ಅಲ್ಲಿ ಬಹಳ ಮುಖ್ಯವಾಗುತ್ತೆ. ಸಂತಾನಾಪೇಕ್ಷೆಗಳಿಗೆ ಒಂದಷ್ಟು ಸಿಹಿ ಸುದ್ದಿ ಸಿಕ್ಕುವಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಿರಿಯರ ಸೇವೆಯನ್ನು ಮಾಡಿ. ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿ. ಅವರಿಗೆ ಯಾವುದು ಇಷ್ಟವಾಗುತ್ತೋ ಆ ರೀತಿಯಲ್ಲಿ ನಡೆಕೊಂಡ್ರೆ ಅವರ ಆಶೀರ್ವಾದ, ಅವರ ಅಭಿಮಾನ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಎಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದು. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಹೊಸ ವ್ಯವಹಾರದ ಆಲೋಚನೆಗಳಿದ್ದರೆ ಅದು ಲಾಭವನ್ನು ತರುತ್ತೆ.
ಏನೋ ವ್ಯವಹಾರವನ್ನು ವ್ಯಾಪಾರವನ್ನು ಮಾಡ್ತಾ ಇರ್ತೀರಿ, ಅದನ್ನು ಹೊರತಾಗಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ಅದು ನಿಮಗೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಎನ್ನುವಂಥದ್ದು. ಪ್ರಯಾಣ ಅಧಿಕ ಆಗಬಹುದು, ಪ್ರಯಾಣವನ್ನು ಮತ್ತೆ ಮತ್ತೆ ಮಾಡಬೇಕಾದಂತಹ ದಿವಸ ಇದು, ಅಥವಾ ದೂರದ ಪ್ರಯಾಣವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮಗಿರುತ್ತೆ ಅಂತ ಅರ್ಥ. ಮಾತಿನಲ್ಲಿ ಗಟ್ಟಿತನ ಇರಬೇಕು. ಪೊಳ್ಳು ಮಾತುಗಳಿಗೆ ಬೆಲೆ ಸಿಕ್ಕದೇ ಇರಬಹುದು, ಅವಮಾನವಾಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ತೋರಿಕೆಯ ಮಾತನ್ನು ಆಡಬೇಡಿ. ಯಾರೋ ನೋಡ್ತಾ ಇದ್ದಾರೆ, ಯಾರೋ ಕೇಳ್ತಾ ಇದ್ದಾರೆ, ಇನ್ಯಾರಿಗೋ ಸಮಾಧಾನಕ್ಕೆ ನಾನೇನೋ ಮಾತಾಡ್ತೀನಿ ಅನ್ನುವಂಥದ್ದಿದೆಯಲ್ಲ, ಅದು ಬೇಡ. ನೀವು ಆಡಿದರ ಮಾತಿಗೆ ತಕ್ಕ ಬೆಲೆ ಬರಬೇಕು. ನೀವು ಮಾತಾಡಿದರೆ ಅದು ಒಂದು ರೀತಿಯಲ್ಲಿ ಅವರು ಹೇಳಿದಾರಪ್ಪ ಅನ್ನುವಂತಹ ಶಾಸನದ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಅರ್ಥ. ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮಿಂದ ಅಶಾಂತಿಗೆ ಅವಕಾಶಗಳಾಗುವಂಥದ್ದು ಬೇಡ. ಆಸ್ತಿಯ ವಿಚಾರದಲ್ಲಿ ಜಯಶೀಲರಾಗ್ತೀರಿ. ನಿಮಗೆ ಕಾನೂನುಬದ್ಧವಾಗಿ ಹಕ್ಕಿನ ದೃಷ್ಟಿಯಿಂದ ಏನು ತಲುಪಬೇಕೋ, ಏನು ಸಿಕ್ಕಬೇಕೋ, ಏನು ಬರಬೇಕೋ ಅದು ಬಂದೇ ಬರುತ್ತೆ ಅನ್ನುವಂತಹ ಖಾತ್ರಿಯನ್ನು ನೀವು ಮಾಡಿಕೊಳ್ಳುವಂಥದ್ದು. ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಸದ್ಗುರುಗಳ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ.